ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ವತಿಯಿಂದ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ವತಿಯಿಂದ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನ ಇದೇ ದಿನಾಂಕ ನವೆಂಬರ್ 19 ಮಂಗಳವಾರದಂದು ಬಾಲಾಜಿ ಕನ್ವೆನ್ಷನ್ ಸೆಂಟರ್ನಲ್ಲಿ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಇನ್ಸೈಟ್ಸ್ ಸಂಸ್ಥಾಪಕ ಜಿಬಿ ವಿನಯ್ ಕುಮಾರ್ ಅವರು, ಈಗಿನ ಸಮಾಜದಲ್ಲಿ ಉತ್ತಮ ಗೌರವ ಸ್ಥಾನಮಾನದ ತುಂಬಾ ಅವಶ್ಯಕತೆ ಇದೆ. ಇದನ್ನು ಪಡೆದುಕೊಳ್ಳಲು ವಿದ್ಯಾರ್ಥಿಗಳು ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಿ. ನಂತರ ಕಾನಿಪ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು, ಪತ್ರಕರ್ತರ ಸೌಲಭ್ಯದ ಕುರಿತು ಸರ್ಕಾರದಿಂದ ಯಾವುದೇ ಅನುದಾನ ಬರುವುದಿಲ್ಲ. ಪತ್ರಕರ್ತರಿಗೆ ಮೂಲ ಸೌಕರ್ಯ ಕೂಡ ಇಲ್ಲದಾಗಿದೆ. ಆದರೂ ಕೂಡ ಸಮಾಜಮುಖಿ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಪತ್ರಕರ್ತರ ಬಗ್ಗೆ ಸರ್ಕಾರವನ್ನ ಗಮನ ಸೆಳೆಯುವಂತೆ ಮಾಡಲಾಗುವುದು ಅಂತ ಹೇಳಿದರು. ವಿಟಿಎಸ್ ತಿಪ್ಪೇಸ್ವಾಮಿ, ಬಿ ಮರಿಸ್ವಾಮಿ, ತೆಗ್ಗಿನಕೇರಿ ಕೊಟ್ರೇಶ್ ರವರು ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದರು. ವರದಿ ಪ್ರದೀಪ್. ಮಣಿಪುರದಲ್ಲಿ ಹಲವು ಮಹಿಳೆಯರಿಗೆ ಮಾನಭಂಗ ಆದಾಗ, ಬೆತ್ತಲ ಮೆರವಣಿಗೆ ಆದಾಗ ಎಷ್ಟೋ ದಿನಗಳ ಕಾಲ ಆದರೂ ಕೂಡ ಅದು ಹೊರಗಡೆ ಬರಲಿಲ್ಲ. ಇದಕ್ಕೆ ಕಾರಣ ಏನಂತಂದ್ರೆ ಪತ್ರಕರ್ತರು ಆದಂಥವರು ಬೇಗನೆ ಬಹಳಷ್ಟು ಲೇಟ್ ಆಗೋದು ಹೊರಗಡೆ ಬಂದದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಬಂದ ನಂತರ ಆಮೇಲೆ ಪತ್ರಿಕೆಗಳಲ್ಲಿ ಬಂತು. ಅದು ಒಂದು ಪ್ರಚಾರ ಆಗಿಲ್ಲ. ಅಂತ ಪ್ರಚಾರ ಆಗ್ತಕ್ಕಂಥ ಕೆಲಸವನ್ನ ನಮ್ಮ ಪತ್ರಕರ್ತರು ಮಾಡಬೇಕು. ಅದೇ ತರ ನಮ್ಮ ಮಾಲ್ನಲ್ಲಿ ಉದಾಹರಣೆ ಹೇಳ್ಬಿಡ್ತೀವಿ. ಅಪರಾಧದಿಂದ ನರ್ತಕ್ಕಂಥವ್ರು ತಮಗೆ ಗೊತ್ತಿರಬೇಕು. ಅವರ ಅಮೆರಿಕದ ಅಧ್ಯಕ್ಷರಾಗಿದ್ರು. ಯಾಕೆ ಅಧ್ಯಕ್ಷರಾಗಿದ್ರಪ್ಪ ಅಂತಂದ್ರೆ ಅವರಲ್ಲಿ ತಾಳ್ಮೆ ಮತ್ತು ಆತ್ಮವಿಶ್ವಾಸ ಎರಡಕ್ಕಾಗಿ ಹೋಗಂತೂ ಅವರ ಅಮೆರಿಕದ ಅಧ್ಯಕ್ಷರಾದ. ಅದಕ್ಕೋಸ್ಕರ ದಯಮಾಡಿ ಕೇಳಿ. ಅವರು ಸುಮಾರು 10ನೇ ಕ್ಲಾಸ್ ಇರಬೇಕಾದ್ರೆ ದೊಡ್ಡ ಆಸೆ ಇಟ್ಕೊಂಡಿದ್ರು. ಏನಪ್ಪ ವಿದ್ಯಾರ್ಥಿಗಳು ಕೂಡ ದೊಡ್ಡ ದೊಡ್ಡ ಆಸೆ ನಾವೆಲ್ಲರೂ ಕೂಡ ದೊಡ್ಡ ದೊಡ್ಡ ಕೆಲಸನ ಕಾಣಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಿಷ್ಟೇ, ಯಾವಾಗಲೂ ಕೂಡ ಮನುಷ್ಯ ಅಗಲ ಕನಸು ಕಾಣಬೇಕು, ದೊಡ್ಡ ಕನಸು ಕಾಣಬೇಕು ಅಂತಕ್ಕಂಥ ಮಾತನ್ನ ಹೇಳಿ. ಅದಕ್ಕೆ ಅವ್ರಿಗೆ ದೊಡ್ಡ ಕನಸಿರ್ತವ್ರಿಗೆ ಈ ಒಂದು ಭಾರತೀಯ ಸಮಾಜದಲ್ಲಿ ಎಲ್ಲಿ ಜಾತಿ ವ್ಯವಸ್ಥೆ ಇದೆ, ಎಲ್ಲಿ ಹಲವಾರು ಅಸಮಾನತೆಗಳು ಇದ್ದಾವೆ, ಅಂತ ಒಂದು ದರಿದ್ರ ಅನಿಷ್ಟ ವ್ಯವಸ್ಥೆಯಲ್ಲಿ ನಾವು ಬೆಳಿಬೇಕು ಅನ್ನೋದಾದ್ರೆ ನಮ್ಮ ಸಾಮರ್ಥ್ಯನ ನಾವು ಹೆಚ್ಚಿಸ್ಕೋಬೇಕು, ನಮ್ಮ ಮೌಲ್ಯನ ನಾವು ಹೆಚ್ಚಿಸ್ಕೋಬೇಕು, ನಮ್ಮ ಯೋಗ್ಯತೆನ ನಾವು ಹೆಚ್ಚಿಸ್ಕೋಬೇಕು. ನಮ್ಮ ಯೋಗ್ಯತೆ, ನಮ್ಮ ಮೌಲ್ಯ, ನಮ್ಮ ಬೆಲೆ, ನಮ್ಮ ವ್ಯಕ್ತಿತ್ವ, ನಮ್ಮ ಸಾಮರ್ಥ್ಯ ನಾವು ಯಾವಾಗ ಹೆಚ್ಚಿಸ್ಕೊಂತೀವಿ ಆವಾಗ ಈ ಭಾರತದ ಸಮಾಜ ಏನಿದೆ ಅವಾಗ ನಮಗೆ ಮನ್ನಣೆ ಕೊಡ್ತದೆ. ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಕೊಡಲ್ಲ. ನೀವು ನಾಳೆ ಏನಾದ್ರೂ ಸಮಾಜದಲ್ಲಿ ಗುರುತಿಸ್ಕೋಬೇಕಂತಂದ್ರೆ ಒಂದು ಸ್ಥಾನಮಾನ ಅನಿವಾರ್ಯ ಅನ್ನೋ ಒಂದು ಪರಿಸ್ಥಿತಿ ಇದೆ. ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ನೋಡಿ, ಆತ ಒಳ್ಳೆಯವನಂತ ಗುರುತಿಸಿ ಬೆಲೆ ಕೊಡುವಂತ ಸಮಾಜ ನಮ್ಮ ದೇಶದಲ್ಲಿ ಇಲ್ಲ ಇವತ್ತು. ಆತ ಏನಾದ್ರೂ ಅಧಿಕಾರಿ ಆದ್ರೆ, ರಾಜಕಾರಣಿ ಆದ್ರೆ, ಅವನ ಹತ್ರ ಜಾಸ್ತಿ ದುಡ್ಡಿದ್ರೆ ಅಂತವ್ರಿಗೆ ಬೆಲೆ. ಇವತ್ತು ನೋಡಿ, ಪ್ರತಿಯೊಂದು ಜಿಲ್ಲೆನಲ್ಲಿ ಕುಟುಂಬ ರಾಜಕಾರಣ ಮನೆ ಮಾಡಿದ್ರು. ಅಂದ್ರೆ ಕುಟುಂಬ ರಾಜಕಾರಣ ಅಂತಂದ್ರೆ ಅವರ ಮುತ್ತಾತ MLA ಆಗಿರ್ತಾನೆ, ಅವ್ರ ಅಜ್ಜ MLA ಆಗಿರ್ತಾನೆ, ಅವ್ರ ಅಪ್ಪ MLA ಆಗಿರ್ತಾನೆ, ಇವನು ಕೂಡ ನಾನು MLA ಆಗ್ಬೇಕು, MP ಆಗ್ಬೇಕು ಅಂತ ಓಡಾಡ್ತಾ ಇರ್ತಾನೆ. ಅವ್ನಿಗಿನ್ನೂ 18 ವರ್ಷನೂ ಆಗಿರಲ್ಲ, 20 ವರ್ಷನೂ ಆಗಿರಲ್ಲ. ಸೊ 40-50 ವರ್ಷದಿಂದ ಒಂದೇ ಕುಟುಂಬದಲ್ಲಿ ರಾಜಕೀಯ ಅಧಿಕಾರ ಇರ್ತದೆ. ಸೊ 40 ವರ್ಷದಿಂದ ರಾಜಕೀಯ ಅಧಿಕಾರ ಅನುಭವಿಸಿದವರು ಆ 40 ವರ್ಷದಲ್ಲಿ ಸಾವಿರಾರು ಕೋಟಿ ದುಡ್ಡು ಮಾಡಿಕೊಂಡು ಆ ಇಡೀ ಜಿಲ್ಲೆನ ಅವರ ಕಪಿಮುಷ್ಟಿನಲ್ಲಿ ಇಟ್ಕೊಂಡಿರ್ತಾರೆ. ಇದು ಕೇವಲ ದಾವಣಗೆರೆ ಅಲ್ಲ, ಬಳ್ಳಾರಿ ಅಲ್ಲ, ಬೆಳಗಾಂ ಅಲ್ಲ, ರಾಮನಗರ ಅಲ್ಲ, ಚನ್ನಪಟ್ಟಣ ಅಲ್ಲ, ಮಂಡ್ಯ ಅಲ್ಲ, ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲ, ಭಾರತದ ಎಲ್ಲಾ ಜಿಲ್ಲೆಗಳ ಕಥೆ ಇದೆ. ಸೊ ಅವರ ಹತ್ರ ಎಷ್ಟೊಂದು ಆಸ್ತಿ ಇರುತ್ತೆ ಅಂತಂದ್ರೆ ಆ ಒಂದು ಕ್ಷೇತ್ರದಲ್ಲಿರೋ ಬಡವರೆಲ್ಲ ಅವರ ಶ್ರೀಮಂತಿಕೆ ಮುಂದೆ ತಲೆಬಾಗ್ತಾರೆ, ಎದುರ್ತಾರೆ. ಅವರಿಗೆ ಅವರ ಶ್ರೀಮಂತಿಕೆ ನೋಡಿ ಅವ್ರ ಎದುರು ಮಾತನಾಡೋದಕ್ಕೆ ಭಯ ಪಡ್ತಾರೆ, ಅವ್ರ ಎದುರು ಪ್ರತಿಸ್ಪರ್ಧೆ ಮಾಡೋದಕ್ಕೂ ಕೂಡ ಭಯ ಪಡ್ತಾರೆ. ಎಲ್ಲರೊಳಗೂ ಸ್ವಾಭಿಮಾನ ಇರ್ತದೆ. ಆದ್ರೆ ಅವರ ವಿರುದ್ಧ ಸೆಟೆದೆದ್ದು ನಿಂತು ನಾನು ಕೂಡ ರಾಜಕಾರಣಕ್ಕೆ ಬರ್ತೀನಿ, ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಪಡಿತೀನಿ ಅನ್ನೋ ಒಂದು ಧೈರ್ಯ ತೋರಿಸೋ ಛಲ ಅವರ ಹತ್ರ ಇರೋದಿಲ್ಲ. ಇದು ಸ್ಟಾರ್ಟ್ ಮಾಡಿದೀನಿ ಕೂಡ. ನಮ್ಮ
ಕೊಟ್ಟೂರು ತಾಲೂಕಿನಲ್ಲಿ ಮತ್ತೆ ಅಗ್ರಿಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿಯನ್ನು ಏನು ಬರ್ತದೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಯಾವುದೇ ಪತ್ರಕರ್ತರು ಇರ್ಬೋದು, ಅವ್ರಿಗೆ ನಮ್ಮ VTS ಫೌಂಡೇಶನ್ ಕಡೆಯಿಂದ ಒಂದು 10 ಲಕ್ಷ ರೂಪಾಯಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅನ್ನ ಮಾಡಿಕೊಡ್ಲಿಕ್ಕೆ, ಆ ಪ್ರೀಮಿಯಂ ಅನ್ನ ಕಟ್ಟಲಿಕ್ಕೆ ನಾವು ರೆಡಿ ಇದ್ದೀವಿ ಸರ್. ದಯಮಾಡಿ ಅದರ ಸದುಪಯೋಗವನ್ನು ಪಡ್ಕೋಬೇಕು. ಹಾಗೆ ಯಾವುದೇ ಒಂದು ಇವತ್ತು ಕಷ್ಟಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಪಾಯಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಯಾವುದೇ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಟ್ರಾನ್ಸಿಟ್ನಲ್ಲಿ ಏನಾದರೂ ಆಗ್ಬೋದು ಅಂತ ಒಂದು ಪರಿಸ್ಥಿತಿ ನಾವು ನೋಡಿದ್ವಿ. ಕೆಲವೊಂದು ಪತ್ರಕರ್ತರು ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿದ್ದಾರೆ. ಅದನ್ನೆಲ್ಲ ಮನಗಂಡು ನನ್ನ ಒಂದು ವೈಯಕ್ತಿಕವಾಗಿ ನಾನು ಈ ತೀರ್ಮಾನವನ್ನು ಕೈಗೊಂಡಿದ್ದೀನಿ. ಹಾಗೆ ಒಂದು ನ್ಯಾಚುರಲ್ ಆಗಿ ಏನಾದರೂ ಪ್ರಾಣಕ್ಕೆ ಸಂಭವಿಸಿದಾಗ ಆ ಸ್ಪಾಟಲ್ಲಿ ಅವರಿಗೆ 50,000 ರೂಪಾಯಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ 10 ಲಕ್ಷ ರೂಪಾಯಿದು ಆಕ್ಸಿಡೆಂಟಲ್ ಇನ್ಶೂರೆನ್ಸನ್ನು, ಆ ಪ್ರೀಮಿಯಮನ್ನು ನಾನೇ ಕಟ್ಟಲಿಕ್ಕೆ ಒಂದು ಅಂದ್ಕೊಂಡಿದ್ದೀನಿ. ಅದರ ಸದುಪಯೋಗವನ್ನು ನಾವೆಲ್ಲ ಪಡ್ಕೋಬೇಕು. ಎಲ್ಲ ಪತ್ರಿಕಾ